ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಚರಂಡಿಯಿಂದ ಹರಿಯುವ ಕೊಳಚೆ ನೀರು ರಸ್ತೆಯ ಮೇಲೆ ಹರಿಯುತ್ತಿದ್ದು, ಶಾಲಾ ಮಕ್ಕಳು ಹಾಗೂ ಹಿರಿಯರು ಇದೇ ತ್ಯಾಜ್ಯ ನೀರು ತುಳಿಯುತ್ತಲೇ ಸಂಚರಿಸಬೇಕಿದೆ. ಹಲವು ಬಾರಿ ಮಕ್ಕಳು ಜಾರಿ ಬಿದ್ದು ಗಾಯಗೊಂಡ ಘಟನೆಗಳು ನಡೆದಿವೆ. ಚುನಾವಣೆ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಮತಕ್ಕಾಗಿ ಮನೆ ಮನೆಗೆ ಬಂದು ಸುಳ್ಳಿನ ಭರವಸೆ ನೀಡಿದ್ದಾರೆ. ಅಂಬೇಡ್ಕರ್ ನಗರಕ್ಕೆ ಶಾಶ್ವತ ಸ್ವಚ್ಛತಾ ವ್ಯವಸ್ಥೆ ಒದಗಿಸುವುದಾಗಿ ಹೇಳಿದವರು ಗೆದ್ದ ಬಳಿಕ ಈ ಕಡೆ ತಿರುಗಿ ನೋಡಲೇ ಇಲ್ಲ. ಜನರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸೋಮೇಶ್ವರ ಗ್ರಾಮ, ಗುಡಬಂಡೆ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮಗೆ ಬಹಳ ತೊಂದರೆ ಆಗಿದೆ. ಇಲ್ಲಿ ಸ್ವಚ್ಛತೆ ಇಲ್ಲ. ನಾವು ಇವ್ರಿಗೆ ಪಿಡಿಒಗೆ ಹೇಳಿದ್ರೆ ಅವ್ರಿಗೆ ಕಿವಿಗೆ ಹಾಕೊಳ್ತಾ ಇಲ್ಲ ಸ್ವಾಮಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಓಟ್ ಹಾಕಿ ಸಾಕಾಗಿದೆ. 60 ವರ್ಷದಿಂದ ನಾನು ಈ ಥರ ದುಡಿತಾ ಇದ್ದೀವಿ. ಇಲ್ದಿದ್ರೆ ನನಗೆ ಇಲ್ಲಿ ಸ್ವಚ್ಛತೆ ಇಲ್ಲ. ಅದಕ್ಕೋಸ್ಕರ ನೀವು ದಯಮಾಡಿ ఇదేనో మాట్లాడಬೇಕು ಅಂತ ಹೇಳಿ ನಮ್ಮ మనవే స్వామి. పైన వస్తాయి అందరూ సరే దాంట్లో జారి పొడి చేతులు కళ్ళని తిరుక్కొట్టుకొని బిడ్డలకు సొల్లెలు చాలా నీళ్ళు పోయినే ఉండేదానికి అందుకనే వాళ్ళు వచ్చి చేయాలి. అలాంటి సరే ఓట్లుగా నేయలేదు మేము. ಇನ್ನು ಗ್ರಾಮದಲ್ಲಿ ಸ್ವಚ್ಛತೆ ಕೊರತೆಯಿಂದಾಗಿ ಡೆಂಗಿ, ಮಲೇರಿಯಾ, ಥೈರಾಯ್ಡ್ ಸೇರಿದಂತೆ ಇತರೆ ಸಾಂಕ್ರಾಮಿಕ ರೋಗಗಳು ವ್ಯಾಪಿಸುವ ಭೀತಿ ಹೆಚ್ಚಾಗಿದೆ. ಇದೇ ಪರಿಸ್ಥಿತಿ ಮುಂದುವರಿದರೆ ಮಕ್ಕಳು, ವೃದ್ಧರು ಅನಾರೋಗ್ಯಕ್ಕೆ ತುತ್ತಾಗುವ ಅಪಾಯ ಎದುರಿಸಬೇಕಾಗುತ್ತದೆ ಎಂದು ಗ್ರಾಮದ ಮಹಿಳೆಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಸಂಘಟಿತ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.